श्री राघवेन्द्राय नमः। श्री गुरुभ्यो नमः परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। लक्ष्मी हयग्रीवाय नमः। कल्याणाद्भुतगात्राय कामितर्थप्रदायिने श्रीमद् वेंकटनाथाय श्रीनिवासाय ते नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दूर्वादिद्वान्तरवे वैष्णवेन्द्रे वरेन्द्रे श्री राघवेन्द्र गुरुवे नमो अत्यंत दयाळवे। ನಮ್ಮ ಗುರುಗಳಾಗಿರತಕ್ಕಂತ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಮುಖ್ಯಪ್ರಾಣ ದೇವರ ಸನ್ನಿಧಾನ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಮೃತಿಕಾ ಬೃಂದಾವನದಲ್ಲಿ ಜಯತೀರ್ಥರು, ವಿಜಿಂದ ತೀರ್ಥರು, ರಾಯರು ಮೃತಿಕಾ ಬೃಂದಾವನದಲ್ಲಿ ವಿಶೇಷವಾಗಿ ರಾಯರು 48 ಸಾಲಿಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲನ್ನು ನೋಡಿ, ರಾಯರ ಅನುಗ್ರಹ ಅಂತಕ್ಕಂಥ ಚಾನಲು ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಏಕಾದಶಿ ಹೆಣ್ಣು ಮಕ್ಕಳು ಏಕಾದಶಿಯನ್ನ ಮಾಡಬಹುದಾ ಅಂತ ಕೇಳ್ತಾ ಇದ್ದೀರಾ. ಬಹಳ ವಿಶೇಷವಾಗಿರ್ತಕ್ಕಂಥ ಕಥೆ ಇದು. ಏಕಾದಶಿಯನ್ನ ಪ್ರತಿಯೊಬ್ಬರೂ, ಒಂದು ಗಂಡು ಒಂದು ಹೆಣ್ಣು ಇರುತ್ತೆ, ಎಲ್ಲರೂ ಮಾಡಬೇಕು ಅಂತೀವಿ ಶಾಸ್ತ್ರದಲ್ಲಿ. ಕ್ಷತ್ರಿಯ, ಶೂದ್ರ, ವೈಶ್ಯ, ಬ್ರಾಹ್ಮಣ ಈ 4 ಪಂಗಡಗಳು ಏಕಾದಶಿಯನ್ನ ಮಾಡಬೇಕು ಅಂತ ಹೇಳುತ್ತೆ. ಏಕಾದಶಿಯನ್ನ ಈ ಏಕಾದಶಿಯಲ್ಲಿ ತಿಂಗಳಿಗೆ 2 ಏಕಾದಶಿ ಬರುತ್ತೆ. ಆ 2 ಏಕಾದಶಿಗಳನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮಾಡಿದಾಗ ಒಂದೊಂದು ಏಕಾದಶಿಯಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಇರುತ್ತೆ. ಒಂದು ಮೋಕ್ಷ ಬರ್ತಕ್ಕಂಥ ಏಕಾದಶಿ ಇರುತ್ತೆ, ಒಂದು ಜಯ ಅಂತಕ್ಕಂಥ ಏಕಾದಶಿ ಇರುತ್ತೆ, ಒಂದು ವಿಜಯ ಅಂತಕ್ಕಂಥ ಏಕಾದಶಿ ಇರುತ್ತೆ. ಇಂಥ ಏಕಾದಶಿಗಳನ್ನು 24 ಏಕಾದಶಿಗಳನ್ನು ಯಾರು ಮಾಡ್ತಾರೆ ಅವರು ಮೋಕ್ಷಕ್ಕೆ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ತದನಂತರ ಈ ಏಕಾದಶಿಯ ಆಚರಣೆಯನ್ನ ವಿಶೇಷವಾಗಿ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಆ ಮನಸ್ಸಿನಲ್ಲಿ ಅಂದ್ಕೊಂಡು ಈ ಏಕಾದಶಿ ವ್ರತವನ್ನ, ಏಕಾದಶಿ ಉಪವಾಸವನ್ನ ಮಾಡಿದರೆ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಜಯಬೇರಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತೆ ಈ ಏಕಾದಶಿಯನ್ನ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅವರವರ ಸಮಸ್ಯೆಗಳು, ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ಒಂದೊಂದು ಏಕಾದಶಿಯಲ್ಲಿ 28 ಏಕಾದಶಿಗಳಲ್ಲೂ ಒಂದೊಂದು ಜಯ ವಿಜಯ ಬೇರೆ ಬೇರೆ ರೀತಿಯಾಗಿ ಎಲ್ಲದಕ್ಕೂ ಒಂದು ಹೆಸರಿದೆ. ರೋಗಗಳನ್ನು ಪರಿಹಾರ ಮಾಡ್ತಕ್ಕಂಥ ಏಕಾದಶಿನೂ ಇದೆ. ಇಂಥ ಏಕಾದಶಿಗಳಲ್ಲಿ ಮಾಡಿದಾಗ ಬಹಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಈ ಏಕಾದಶಿಯನ್ನ ನಿರ್ಜಲವಾಗಿ ಮಾಡಬೇಕಂತೆ. ನಿರ್ಜಲ ಅಂದ್ರೆ ಏನು? ಒಂದು ತೊಟ್ಟು ನೀರು ಕುಡಿದು, ಆದರೆ ಬೆಳಗ್ಗೆ ದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂಥ ಜಲ ತೀರ್ಥವನ್ನ ಸ್ವೀಕಾರವನ್ನು ಮಾಡಿ, ತದನಂತರ ಮಾರನೇ ದಿವಸ ಬೆಳಗ್ಗೆ ತನಕ ನಿರ್ಜಲವಾಗಿ ಇದ್ದು ದೇವರಿಗೆ ಪೂಜೆಯನ್ನ ಮಾಡಿ, ಆ ಪೂಜೆ ಆದ ನಂತರ ರಾಯರಿಗೆ ನಮಸ್ಕಾರವನ್ನು ಮಾಡಿ, ಮನೆಯಲ್ಲಿ ನೈವೇದ್ಯಕ್ಕೆ ಅನ್ನ, ತಿಳಿ ಸಾರು, ನಿಮ್ಮ ಏನೇನು ಭಕ್ಷ್ಯಗಳಿರುತ್ತೋ ಮಾಡಬಹುದು, ಇಲ್ಲ ಅನ್ನವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಅದು ಸ್ವೀಕಾರವನ್ನು ಮಾಡಿದಾಗ ನೀವು ಏಕಾದಶಿ ಮಾಡಿರ್ತಕ್ಕಂಥ ಪುಣ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥ ಏಕಾದಶಿ ದಿವಸ ವ್ರತವನ್ನ ಯಾರು ಮಾಡುತ್ತಾರೆ? ಏಕಾದಶಿ ಅಂತ ಯಾರು ಹೇಳ್ತಾರೆ? ಅಕಸ್ಮಾತು ಏಕಾದಶಿಯನ್ನು ಮಾಡದೇ ಇರ್ತಕ್ಕಂಥವ್ರು ಮಾರನೇ ದಿವಸ ದ್ವಾದಶಿ ದಿವಸ ಬೆಳಗ್ಗೆನೆ ಎದ್ದು ಊಟವನ್ನು ಮಾಡ್ತಾರೆ, ಅವ್ರಿಗೂ ಅಪುಣ್ಯ ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಈ ಏಕಾದಶಿಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂದರೆ ವೈಕುಂಠ ಏಕಾದಶಿ. ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಗೋಕುಲಾಷ್ಟಮಿ ಅಂತ ಬರುತ್ತೆ. ಆ ಗೋಕುಲಾಷ್ಟಮಿ ದಿವಸ ಉಪವಾಸವಿದ್ದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೃಷ್ಣನ ಪೂಜೆಯನ್ನು ಮಾಡಿ
ಅರ್ಘೆಯನ್ನು ಕೊಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿದರೆ 24 ಏಕಾಸಿ ಮಾಡಿರ್ತಕ್ಕಂಥ ಫಲನೂ ಬರುತ್ತೆ. ಆದರೆ ಈ ಏಕಾಸಿ ಫಲವು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಉದ್ದೇಶಕ್ಕೋಸ್ಕರ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವ ಯಾವ ಸಮಸ್ಯೆಗಳಿರುತ್ತೆ, ಈ ಏಕಾಸಿ ವ್ರತವನ್ನು ಮಾಡಿದಾಗ, ಏಕಾಸಿ ಉಪವಾಸವನ್ನು ಮಾಡಿದಾಗ ನಿಮಗೆ ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ನಿಮಗೆಲ್ಲರನ್ನು ಉದ್ಧಾರವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಇಂಥ ಏಕಾದಶಿಯ ಉಪವಾಸ, ಏಕಾದಶಿಯ ವ್ರತ, ಏಕಾದಶಿ ನಿರ್ಜಲ ಇಂಥವೆಲ್ಲವನ್ನು ಮಾಡಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ನಮ್ಮ ಮನೆಯಲ್ಲಿ ಏಕಾದಶಿ ಉಪವಾಸವನ್ನು ಮಾಡಬೇಕು. ನಮ್ಮ ತಂದೆಯವರಿಗೆ ವಿಶೇಷವಾಗಿ ಶುಗರ್ ಇದೆ, BP ಇದೆ, ಉಪವಾಸ ಇರೋದಕ್ಕಾಗಲ್ಲ, ನಮಗೆ ಹೆಂಗೆ ಪುಣ್ಯ ಸಿಗುತ್ತೆ ಅಂತ ಕೇಳ್ತೀರ. ಎಂಥ ಏಕಾದಶಿ ಆದ್ರೂ ಅವರು ಹಣ್ಣನ್ನು ತಿನ್ಬಹುದು, ಇಲ್ಲವಾದರೆ ಅವರು ಒಂದೊತ್ತು ಅವಲಕ್ಕಿ ಆಗಬಹುದು, ಬೇರೆ ಬೇರೆ ಪದಾರ್ಥಗಳಾಗ್ಬೋದು, ಅನ್ನವನ್ನು ನಿರ್ಜಲವನ್ನು ಮಾಡಿ ಬೇರೆ ಬೇರೆ ಅವಲಕ್ಕಿ, ಮೊಸರು ಅವಲಕ್ಕಿ ಇಂಥವೇನ ತಿಂದಾಗ ಅವರಿಗೆ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯನೂ ಇರುತ್ತಂತೆ. ಯಾಕೆಂದರೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದ ಆಗ ಅವರು ನಿರ್ಜಲ ಮಾಡಿದ್ರೆ ಒಳ್ಳೆಯದೇ, ಆದರೆ ಅವರ ಒಂದು ದೇಹ ಸ್ಥಿತಿಯನ್ನು ನೋಡಿಕೊಂಡು ಏಕಾದಶಿ ವ್ರತವನ್ನು ಮಾಡಿದಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಆದ್ದರಿಂದ ಈ ಏಕಾದಶಿ ವ್ರತ, ಏಕಾದಶಿಯಲ್ಲಿ ವಿಶೇಷವಾಗಿ ಯಾರು ನಿರ್ಜಲವಾಗಿ ಮಾಡುತ್ತಾರೋ ಅವರೆಲ್ಲರನ್ನು ಭಗವಂತ ಏನು ಮಾಡ್ತಾನೆ, ವೈಕುಂಠಕ್ಕೆ ಕರೆದು ಅಲ್ಲಿ ಮುಷ್ಟಾನ್ನ ಭೋಜನವನ್ನು ಕೊಡ್ತಾರಂತೆ. ಅದಕ್ಕೋಸ್ಕರವಾಗಿ ಯಮಧರ್ಮರಾಜ ಅಂತ ಇದ್ದಾನೆ. ಆ ಯಮಧರ್ಮರಾಜ ಏನು ಮಾಡ್ತಾನೆ ಅಂತಂದರೆ, ಯಾರು ಯಾರು ತಪ್ಪುಗಳು ಮಾಡಿದ್ದಾರೋ ಅವ್ರನ್ನೆಲ್ಲರನ್ನು ಕರ್ಕೊಂಡ್ಬಂದು ಅವ್ರನ್ನೆಲ್ಲ ಕೇಳ್ತಾನಂತೆ. ಆದರೆ ಇವನು ಏಕಾದಶಿ ವ್ರತವನ್ನು ಮಾಡಿದ್ದಾಗ, ಏಕಾದಶಿ ಉಪವಾಸವನ್ನು ಮಾಡಿದಾಗ, ನಿರ್ಜಲವಾಗಿ ಉಪವಾಸವನ್ನು ಮಾಡಿದಾಗ ಅವನ ಏನೇ ತಪ್ಪುಗಳು ಮಾಡಿದ್ರು ಅವ್ರು ಹೋದಾಗ ಸಾಕ್ಷಾತ್ ಭಗವಂತನೇ ವೈಕುಂಠಿ ಕರ್ಕೊಂಡು ಹೋಗ್ತಾನಂತೆ. ಅಂತ ಏಕಾದಶಿ ವ್ರತದಲ್ಲಿ ಈ ಎಲ್ಲ ಏಕಾದಶಿಯನ್ನು ನಿರ್ಜಲವಾಗಿ ಮಾಡಿದಾಗ ಬೇಕಾದಷ್ಟು ಇದರಲ್ಲಿ ಹೇಳಿದ್ದೆ ನಾನು ಇದನ್ನು. ಆದ್ರೂ ಇದನ್ನು ಭಾಳ ದಿವಸ ಕೇಳ್ತಾನೆ ಇದ್ದೀರ ಜನ ನೀವು. ಆ ಉದ್ದೇಶಕ್ಕೋಸ್ಕರ ತಿರ್ಗಾ ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ. ನಿರ್ಜಲವಾಗಿ ಏಕಾದಶಿಯನ್ನು ಮಾಡಿದಾಗ ನಿಮಗೆ ಭಗವಂತ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡ್ತಾನೆ ಅಂತಕ್ಕಂಥ ಭಾಗ್ಯವನ್ನು ಸಾಕ್ಷಾತ್ ಕೃಷ್ಣನೇ ಹೇಳಿರ್ತಕ್ಕಂಥ ಮಾತಿದು. ಅದಕ್ಕೋಸ್ಕರವಾಗಿ ಈ ಏಕಾದಶಿ ಉಪವಾಸವನ್ನ ಯಾರು ಮಾಡ್ತೀರಾ ಅವರ ಮನೆ ಯಾವಾಗಲೂ ಸಮೃದ್ಧಿಯಾಗಿ ಆರೋಗ್ಯದಿಂದ, ಭಾಗ್ಯದಿಂದ, ಅವರು ಅನ್ಕೊಂಡಿರ್ತಕ್ಕಂಥ ಕೆಲಸದಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ನಿಮ್ಮ ಕುಟುಂಬಕ್ಕೆ ಎಲ್ಲರನ್ನು ಆರೋಗ್ಯ, ಭಾಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಈ ಏಕಾದಶಿ ಉಪವಾಸದಿಂದ ಭಗವಂತ ಯಾರು ಮಾಡ್ತೀರಾ ಅವರೆಲ್ಲರೂ ರಾಯರೇ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಅಜ್ಞಾನ ನಿರುಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿರಂ ಶಾಂತಂ ವಿಜಯಾಕ್ತಂ ಗುರುಂಭಜೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ಇಂಥ ಗುರುಗಳು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯವನ್ನು, ಭಾಗ್ಯವನ್ನು ಕೊಟ್ಟು ಹಂಸನಾಮ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣವನ್ನು ಬಿಟ್ಟು ಒಳ್ಳೆ ಗುಣವನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಮಧ್ವಾಂತರ್ಗತ ಭಾರತೀಶಾರ್ಪಣಂ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್, ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ